ಬನ್ನಿ 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 ಬನ್ನಿ. ಚರದಿಯು ಏಕವಾಗಿದೆ ಕಂಡ್ಯ ನೀನ್ ಹೇಗೆ ಬಂದೆಯೋ ಎಲೆ ಕೋಟಿ. ವೀರಣ್ಣಜ್ಜ ಈಗ ಹೇಳಿದ್ದು ನನಗ? ನಿನ್ನ ಮೂತಿ ಬಗ್ಗೆ ನಿನಗೆ ಯಾಕೋ ಅನುಮಾನ ಬಂತು? ಮತ್ತೆ ನನ್ನ ಮೂತಿನ ನೋಡ್ಕೊಂಡು ಎಲೆ ಕೋತಿ ಅಂದ್ರಲ್ಲ ಅದಕ್ಕೆ ಕೇಳ್ದೆ. ನೀನು ಈ ಮನೆಗೆ ಯಾವಾಗ ಬಂದೆ ಅಂತ ಕೇಳ. ಇದು ನಮ್ಮ ರಂಗತ್ತ ಮನೆ ಅಲ್ವಾ? ನಾನು ಅವರ ನಾದಿನಿ ಮಗ ಆದ್ಮೇಲೆ ನಾನು ಇಲ್ಲಿಲ್ದಿರ ಇನ್ನೇನು ಕಾಡಲ್ಲ ಇರ್ಲಿ. ನೀನ್ ಹೇಳ್ತಿದ್ದ ವೀರಣ್ಣಜ್ಜ ಇವ್ರೇನೇನು? ವೀರಣ್ಣಜ್ಜ ಇವನು ಈ ಮನೆ ಪಿಲ್ಲರ್. ಮತ್ತೆ ಓಡಾಡ್ತಾ ಇದ್ದೆ. ನಾನೊಂಥರ ಓಡಾಡೋ ಪಿಲ್ಲರ್ ಇದ್ದಂಗೆ. ಮೈಸೂರು ಬಿಟ್ಟಲ್ ಮೂರ್ತಿ ಎಮ್ಮೆ. ಎಮ್ಮೆ ಮಾಡಿದೀಯ ಅಂದ ಬಳಿಕ ನನಗೆ ಕಾಲೇಜ್ ಹುಡುಗಿರೆಲ್ಲ ಚೆನ್ನಾಗಿ ಗೊತ್ತಿರ್ತದೆ. ವೀರಣ್ಣಜ್ಜ ನೀವು ತುಂಬಾ ತಪ್ಪು ತಿಳ್ಕೊಂಡ್ಬಿಟ್ಟಿದ್ರ. ಎಮ್ಮೆ ಅಂದ್ರೆ ಮನೆಯಡಿ ಅಂತ. ನಿನಗಿಂತ ಕರಿಯೋ ಎಮ್ಮೆ ಆಗಿದೆ. ಎಷ್ಟೋ ವಾಸಿ ಇರ್ತನೋ ದಿನಕ್ಕೂ 10 ಲೀಟರ್ ಹಾಲು ಕೊಡ್ತದೆ. ಇವ್ರನ ವೀರಣ್ಣಜ್ಜ? ಹಾಯ್ ವೀರಣ್ಣಜ್ಜ. ಯಾರು ಇದು ಇಂಗ್ಲಿಷ್ ಹುಡುಗಿ? ಇವರು ಜಾಜಿ ಅವರು ಅಂತ ಈ ಮನೆ ಸೊಸೆ. ಎಡಗೈ ಬಲ್ಗೈ ಇದ್ದಾರಲ್ಲ ಅವನು ಶ್ರೀಮತಿ. ಇವ್ರಿಗೆನಾ ಸಿಕ್ಕಾಪಟ್ಟೆ ಕಾಯಿಲೆ ಇದೆ ಅಂತ ಹೇಳ್ತಾ ಇದೆಯಲ್ಲ? ಹೌದು. ನಾನೇನೋ ಗುಡ್ಕದಿದ್ದಂಗೆ ಇದ್ದೀನಮ್ಮ. ಆದ್ರೆ ನಮ್ಮೂರು ಡಾಕ್ಟ್ರು ನಿನಗೆ ಪ್ರಾಣ ಹೋಗುವಂತ ಕಾಯಿಲೆ ಬಂದಿದೆ, ಆದಷ್ಟು ಬೇಗ ನಗಡು ಬಿಟ್ಟು ಹೋಗ್ತೀಯಾ, ಆದಷ್ಟು ಬೇಗ ಬೆಳ್ಳಿಗಳನ್ನು ತಂದಿಟ್ಟು ಅದೇ ಹಾಕೋದಕ್ಕೆ ಅನುಕೂಲ ಆಗ್ತದೆ ಅಂತಾನೆ. ನನಗೆ ಯಾಕೋ ಸರಿ ಹೋಗ್ಲಿಲ್ಲ, ಬೇರೆ ಡಾಕ್ಟ್ರಿಗೆ ತೋರಿಸೋಣ ಅಂತ ಬಂದೆ. ಓ, ಸೆಕೆಂಡ್ ಒಪಿನಿಯನ್ ಪಡೆಯೋದಕ್ಕೋಸ್ಕರ ಬಂದಿದ್ದೀರಾ? ವರರಾಜಕೀಯ ಪರಿವಾರ ಬೆಲ್ಲ, ವರ ರಾಜಕೀಯ ಪರಿವಾರ ಬೆಲ್ಲ, ನಿನಗರ್ಪಿತೆ ತರುಣಿ ಮಣಿ. ಅಜ್ಜ, ನಿಮ್ಮ ಹಾಡನ್ನ ಕೇಳೋದಿಕ್ಕೆ ಈ ಊರಲ್ಲಿ ಯಾರೂ ಇಲ್ಲ. ಯಾಕಿಲ್ಲ, ನಮ್ಮ ಮಹಿಳಾ ಸಂಘದಲ್ಲಿ ಒಂದು ದೊಡ್ಡ ಫಂಕ್ಷನ್ ಮಾಡಿ ಇವ್ರ ಕೈಲೇ ಹಾಡಿಸ್ತೀನಿ. ಅಷ್ಟು ಮಾಡಮ್ಮ, ಹೆಣ್ಮಕ್ಳಿಗೆಲ್ಲ ಖುಷಿ ಆಗಬೇಕು ಅಂತ ಹಾಡೇ ಹೇಳ್ತೇನೆ. ರಾಜ್ಯಕ್ಕೆ ಮಹಿಳಾ ಸಂಘದಲ್ಲಿ ಇಂಥ ಹಾಡುಗಳು ಚಲಾವಣೆ ಆಗಲ್ಲ. ನೀವು ಇಂಥ ಹಾಡುಗಳನ್ನ ಮಹಿಳಾ ಸಂಘದಲ್ಲಿ ಕರ್ಕೊಂಡೋಗಿ ಹಾಡಿಸಿದ್ರೆ ಎಂಥ ಹುಚ್ಚು ನನ್ನ ಮಗನ ಕರ್ಕೊಂಡ್ಬಂದಿರ ಅಂತ ನಿಮ್ಮನ್ನ ಕ್ಯಾಕರ್ ಸುಗಿತಾರೆ. ಅಲ್ಲ, ನಿಮ್ಗೆ ಸ್ವಲ್ಪ ಬುದ್ಧಿ ಬೇಡದೆ? ಚೆನ್ನಾಗಿದೆಯಾ ವೀರಣ್ಣ? ಇಷ್ಟು ವರ್ಷ ಆದ್ರೂ ನನ್ನ ಹೆಸರು ಇನ್ನೂ ಜಾತಕ ಇಟ್ಕೊಂಡಿದೆಯಲ್ಲ. ಅಯ್ಯೋ, ಸತ್ತಿರೋ ನನ್ನ ಗಂಡನ ಹೆಸರನ್ನೇ ನೆನಪಿನಲ್ಲಿ ಇಟ್ಕೊಂಡಿದ್ದೀನಿ. ಇನ್ನು ನಮ್ಮ ಬಂಧುವಾದ ನಿನ್ನ ಹೆಸರನ್ನ ಮಲಿತಿನ ವೀರಣ್ಣ. ಇವ್ರ ಹೆಸರು ವೀರಣ್ಣ, ವೀರಣ್ಣ ಅಲ್ಲ. ನಾನು ಅದನ್ನ ಹೇಳಿದ್ದು. ನಿನಗೆ ಹಾಕಿ ಕೇಳ್ತಿದ್ರೆ ನಾನೇನು ಮಾಡಲಿ? ಸುಮ್ಮನೆ ಸುಮ ಕೋಮಲ ಸುಖ ಬೋಲ ಬಾಲ, ಸುಮ ಕೋಮಲ ಸುಖ ಬೋಲ ಬಾಲ, ರಮಣೀಯ ನೀರ ರಮಿ ಚನ್ನುಳಿಗ ರಮಣಿ ಮಣಿ ಯಾರಲೆ. ಯಾರಲ್ಲೇ ಅಂದಿತ್ತು ನನಗ? ಹೌದಲೇ, ನಿನಗೆ ಅದೇ ಅಂದಿದ್ದು. ಅಜ್ಜ, ನೀನಿಲ್ಲಿ ಬಂದಿರೋದು ಮೆಡಿಕಲ್ ಚೆಕಪ್ ಮಾಡಿಸ್ಕೊಳ್ಳೋದಿಕ್ಕೆ, ರಂಗತ್ತೆಗೆ ಹಾಡಾಡೋದಿಕ್ಕಲ್ಲ. ಅಯ್ಯೋ, ನಿನ್ನ ರಂಗಮ್ಮ ನೋಡಿ ಏನೋ ಖುಷಿ ಬಂತಪ್ಪ. ನಗನಗುತ್ತಾ ಒಂದು ಹಾಡು ಹೇಳಿದೆ. ಯಾವಾಗಲೂ ನಗನಗುತ್ತಾ ಇರಬೇಕಂತೆ. ನಗನಗುತ್ತಾ ಇದ್ರೆ ಕಾಯಿಲೆ ಅಲ್ಲ, ಡಾಕ್ಟರ್ ತಾ ಹೋಗಿಬಿಡುತ್ತಂತೆ. ಅಜ್ಜ, ನಾನು ಪಲ್ಲು ನೆನ್ಪಿದ್ಯಾ? ಅಯ್ಯೋ, ನೀನ್ ನೆನಪಿಲ್ದೆ ಏನು? ನಾ ಹಿಂದೆ ಬಂದಾಗ ನೀ ಇಷ್ಟೇ ಇಟ್ಟಿದ್ದವ. ಆ ಮೂದೇವಿ ನಿನಗಿನ್ನೂ ಗಂಟು ಬಿದ್ದಿದ್ದಿಲ್ಲ. ಅಭಿ, ಇವರು ವೀರಣ್ಣಜ್ಜ ಅಂತ ಬದ್ದು ರಿಲೇಟಿವ್. ರೇ, ನಿಮಗೆ ಇವ್ರು ಹೊಸ ಸಂಬಂಧ ಇರ್ಬೋದು, ನಮಗೆ ಹಳೆ ಸಂಬಂಧನೇ. ಲೇಪದಪ್ಪ ಬಾರ ಇಲ್ಲೇ. ಈಗ ನಿಮ್ಮ ಅಜ್ಜನ ಕಾಯಿಲೆ ಹೇಗಿದೆಯಾ? ಪಾಂಡುರಂಗ, ಕಾಯಿಲೆ ತುಂಬಾ ಪೀಕ್ ತಲುಪಿಬಿಟ್ಟಿದೆ ಕಣೋ. ಅಕಸ್ಮಾತ್ ಆಗಿ ಇವ್ರೇನಾದ್ರು ಕೊಟ್ಟಕ್ಕಂದ್ರೆ ಇವ್ರಿಗೆ ಯಾರು ವಾರದಾರೇ ಇಲ್ಲ. ಮುಚ್ಚಲೆ ಬಾಯಿ. ಏನಜ್ಜ, ಏನು ಹಿಂಗ್ ಮಾತಾಡ್ತಾ ಇದ್ದಾರೆ? ನಿಮ್ಗೆ ಯಾರು ವಾರದಾರ ಇಲ್ವಂತೆ? ಹೌದು ಕಣ ಪಾಂಡುರಂಗ, ನನಗೆ 2 ಕೋಟಿ ರೂಪಾಯಿ ಆಸ್ತಿ. ನಾನು ಶಿವನ ಪಾದ ಸೇರಿದ ಮೇಲೆ ಅದು ಯಾರಿಗೆ ಸೇರುತ್ತೋ ದೇವರಿಗೆ ಗೊತ್ತು. ಯಜಮಾನ್ರೆ, ಅಜ್ಜ ಹಿಂಗೆಲ್ಲ ಮಾತಾಡಬೇಡ ನೀನು. ಗಂಡು ನಿಮಿಷ ಕಟ್ಟ ಕಡೆ ತುಂಡು ಪಾಲಗಾರ ನಾವು. ಏನು ನಾನೇ ನಿಮ್ಮ ಪಾಲಿಗೆ ಸತ್ತಂತೀನ? ಲೇ ಪಾಂಡುರಂಗ, ಸುಮ್ಮನೆ ಇರಲ್ಲೇ. ಅವರು ನನ್ನ ಬಂದು. ಲೇ ಪದಪ್ಪ, ನಿನಗೆ ಅವ್ರು ಬಂದು ಅಂದಮೇಲೆ ನಾನು ನಿನಗೆ ಬಂದು ಅಂದಮೇಲೆ ಅವರು ನನಗೆ ಬಂದು ಕಡಕ್ತಾರೆ. ಅದಿಲ್ವಾ? ಲೇ, ಈ ಬಂಧ ಸಂಬಂಧಗಳೆಲ್ಲ ಒಂಥರ ಸೀರಿಯಲ್ ಸೆಟ್ ಇದ್ದಂಗೆ ಕಂಡ್ರು. ಎಲ್ಲಾದ್ರೂ ಮಧ್ಯದಲ್ಲಿ ಒಂದು ಲೈಟ್ ಆಫ್ ಆಗ್ಬಿಡ್ತಂದ್ರೆ ಸಾರ ಸೆಟ್ ಎಲ್ಲ ಆಫ್ ಆಗ್ಬಿಡ್ತದೆ. ಹಾಗೆ ಹೇಳ್ತಿರೋದು ಕರೆಕ್ಟ್. ಏಕಾಏಕಿ ನಮ್ಮ ಪರವಾಗಿ ಮಾತಾಡ್ತಾ ಇದ್ದೀರಾ? ಆಸ್ತಿ ನಿಮಗ್ ಬಂದ್ರೆ ಅದು ನನಗೂ ಬರುತ್ತಲ್ಲ. ನಾನು ಇಲ್ಲಿಗೆ ಬಂದಿರೋದು 2 ಕಾರಣಕ್ಕೆ. ಒಂದು ಡಾಕ್ಟರ್ಗೆ ತೋರಿಸೋದಕ್ಕೆ, ಇನ್ನೊಂದು ಪದ್ಮ ಮದುವೆ
ಕಟ್ಟಬೇಕು ಅಂತ ಆಸೆ ಇಟ್ಕೊಂಡಿದ್ದೀನಿ. ನೀನು ಯಾವ ಛತ್ರದಲ್ಲಿ ತಾಳಿ ಕಟ್ತೀಯೋ ಹೇಳು, ಅದೇ ಛತ್ರಕ್ಕೆ ಬಂದು ಅಲ್ಲೇ ಪ್ರಾಣ ಬಿಟ್ಟು ಬಿಡ್ತೀನಿ. ಯಾವುದೇ ಕಾರಣಕ್ಕೂ ನೀವು ತಾಳಿ ಕಟ್ಟಕ್ಕೆ ಹೋಗ್ಬೇಕು. ನೀವು ತಾಳಿ ಕಟ್ಟಿದ್ರೆ ನಿಮ್ಮ ಅಜ್ಜ ಹೊಗೆ ಹಾಕ್ಸಿರ್ತಾರೆ. ಇನ್ನೇನೋ ಬಿಟ್ಲ ನಮ್ಮ ಅಜ್ಜನ ಕೊನೆ ಆಸೆ ನಾನು ಈಡೇರಿಸ್ಬೇಕು ಬೇಡವೋ? ನಾನು ತಾಳಿ ಕಟ್ತೀನಿ. ಅವ್ರ ಪ್ರಾಣ ಬಿಟ್ಟೇ ಬಿಡ್ತಾರೆ, ನನ್ನ ಕೈಗೆ 2 ಕೋಟಿ ಇಟ್ಟೇ ಇಡ್ತಾರೆ. ಆದಷ್ಟು ಬೇಗ ನಮ್ಮ ಪದ್ದುಗೆ ಒಂದು ಮದುವೆ ಮಾಡ್ತೀನಿ. ನನ್ನ ಹತ್ರ ಇರೋ 2 ಕೋಟಿ ಆಸ್ತಿ ಇದೆ. 1 ಕೋಟಿ ಪದ್ದುಗೆ ಕೊಡ್ತೀನಿ, 1 ಕೋಟಿ ಮನೆಯವ್ರಿಗೆ ಕೊಡ್ತೀನಿ. ಪರವಾಗಿಲ್ಲ, 10 ವರ್ಷ ಮೆಡಿಕಲ್ ರೆಕಾರ್ಡ್ ಇಟ್ಟಿದ್ದೀರಾ. ಅಯ್ಯೋ, ಎಷ್ಟು ಡಾಕ್ಟರ್ ಹತ್ರ ತೋರಿಸಿದ್ರು ನನ್ನ ಆರೋಗ್ಯದಲ್ಲಿ ಸ್ವಲ್ಪನೂ ಸುಧಾರಣೆ ಆಗಲಿಲ್ಲ. ಗೊತ್ತಾಗ್ಬಿಡಿ, ಬೆಳಿಗ್ಗೆ 120, ಸಂಜೆಗೆ 240. ನೀವು ಹೇಳೋದು ನನಗೆ ಗೊತ್ತಾಯ್ತು. ಬೆಳಿಗ್ಗೆ 2 ಪೆಗ್ಗು, ಸಂಜೆ ಮುಂದೆ 4 ಪೆಗ್ಗು ಅಂತ ತಾನೇ. ನಾನೀಗ ಕುಡಿಯೋದನ್ನು ಬಿಟ್ಟಿದ್ದೀನಿ. 120 ಅಂದ್ರೆ 2 ಪೆಗ್ ಅಲ್ಲ ರೀ, ಅದು ಶುಗರ್ ಲೆವೆಲ್. ಏನಪ್ಪ ಡಾಕ್ಟರ್ ಕಿವಿನೇ ಎಲ್ಲ ಚೆಕ್ ಮಾಡಿದ್ರೆ ಏನ್ ಗೊತ್ತಾಗುತ್ತೆ? ಪಾಪ ಸ್ಟೆಥೋಸ್ಕೋಪು ಕೆಟ್ಟೋಗಿರ್ಬೇಕು ಏನೋ, ಅದಕ್ಕೆ ಕಿವಿನೇ ಚೆಕ್ ಮಾಡ್ತೇನೆ. ಅಯೋಗ್ಯನ್ ತಂದು ಹೊಟ್ಟೆವರೆಗೆ ಯಾವ ರೀತಿ ಸೌಂಡ್ ಆಗುತ್ತೆ ಅಂತ ಕೇಳಿಸ್ಕೊಂಡ್ರೆ ಪಾರ್ಟ್ಸ್ಗಳೆಲ್ಲ ಹೆಂಗ್ ಗೊತ್ತಾಗುತ್ತೆ ಅಂತ ನನಗೆ ಗೊತ್ತಾಗುತ್ತೆ. ಅಯೋಗ್ಯನ್ ತಗೊಂಬಂದು ಡಾಕ್ಟ್ರೆ, ಏನು ಪೇಷಂಟ್ ಚೆಕ್ ಮಾಡ್ಕೊಂಡು ಬಂದು ದೂರದಲ್ಲಿ ಸೀರಿಯಸ್ ಆಗಿ ತಗೊಂಡ್ರಲ್ಲ, ಯಾಕೆ, ಏನಾಯ್ತು, ಏನು ಕತೆ, ಏನು ಸಮಾಚಾರ? ಸಿನಿಮಾದಲ್ಲಿ ಡಾಕ್ಟ್ರು ಪೇಷಂಟಿನ ಚೆಕ್ ಮಾಡಿದ್ಮೇಲೆ ಸೀರಿಯಸ್ ಆಗಿ ಬಂದು ನಿಂತ್ಕೋತಾರಲ್ಲ, ಅದರ ಅರ್ಥ ಏನು? ಸಾವು ಖಚಿತ ಅಂತಾನೆ ಅಲ್ವಾ? ಕರೆಕ್ಟ್, ಅದು ಉಳ್ಳ ಕೆಲಸ ಅಲ್ಲ. ಅಲ್ಲ, ಅವರು ಸಾಯಕ್ಕಿಂತ ಮುಂಚೆ 2 ಕೋಟಿ ಆಸ್ತಿ ನಮಗೆ ಕೊಡ್ತಾರಂತೆ. 1 ಕೋಟಿ ಪದ್ದಪ್ಪನಿಗೆ ಮಿಕ್ಕಿದ್ರೆ ನಾವೆಲ್ಲರೂ ಹಂಚ್ಕೊಬೇಕು. ಅಲ್ಲ, ಅವಳು ಯಾವಾಗ ಸಾಯ್ತಾರಂತ ಖಚಿತವಾಗಿ ಹೇಳ್ಬಿಡಿ. ಯಾಕೆಂದ್ರೆ ಮುಂದಿನ ವರ್ಷ ನಾವು ಮಾಡ್ಕೊಬೇಕಲ್ಲ. ಒಂದು ವಾರದಿಂದ 2 ದಿವಸ ಇರ್ಬೋದು, ಆಮೇಲೆ ಇನ್ನೊಂದು ಇರೋದಿಲ್ಲ. ನೀವಂತೂ ಮಾರಾಟ ಹೋಗ್ಬಿಡ್ತಾರೆ ಕಡೆ. ಡಾಕ್ಟ್ರೆ, ಅವ್ರೇನು ನಿಮಗೆ ಅಣ್ಣನೇ ತಮ್ಮನೆ ಒಳ್ಳೆ ಹೆಣ್ಮಕ್ಳು ಅಂತ ಹೇಳ್ತಾ ಇದ್ರಲ್ಲ. ಜೋಡಿ ಪಿಕ್ಚರ್ல ನಮ್ಮ ಶಿವಣ್ಣ ಏನು ಹೇಳ್ದೇನೆ, ಹೋಗೋರ್ನ ನಗ್ತಾ ಕಳ್ಸ್ಕೊಡ್ಬೇಕಂತೆ. ಇಲ್ಲಿ ಡಾನ್ಸ್ ಹಾಕಿ. ನಿಮ್ಮ ಫೀಸು ಯಾವಾಗ ಬರ್ತವೆ? ಮುಖದಲ್ಲಿ ಎಲ್ಲರೂ ದುಃಖನ ಮಡುಗಟ್ಟಿಸ್ಕೊಳ್ಳಿ, 2 ಕೋಟಿ ವಸೂಲಿ ಮಾಡೋಣ. ನೀವೆಲ್ಲ ಬಂದು ನಾನು ಸುತ್ತಕೊಂಡು ನೋಡಿದರೆ ಯಾವುದೋ ಒಂದು ರಸ್ತೆ ನಡೀತಾ ಇದೆ ಅನ್ನಂಗಾಯ್ತು. ನನಗೂ ಸಾವಿಗೂ ಎಷ್ಟು ದೂರ ಇದೆ ಅಂತ ಡಾಕ್ಟರ್ ಹೇಳಿದ್ರು. ಅದು ಅವ್ರಿಗೂ ಅಷ್ಟು ಸರಿಯಾಗಿ ಗೊತ್ತಿಲ್ವಂತೆ. ಆದ್ರೆ ಈ ಹರಿಶ್ಚಂದ್ರ ಘಾಟ್ ಮಾತ್ರ ನಮ್ಮ ಮನೆಯಿಂದ ಕರೆಕ್ಟಾಗಿ 5 ಕಿಲೋಮೀಟರ್ ಇದೆ. ನಡ್ಕೊಂಡು ಹೋಗೋಕಾ? ಅಲ್ಲ, ನಿಮ್ಮ ಪಾಡಿಗೆ ನೀವು ಮಲ್ಕೊಂಡಿರಿ, ಹೋಗೋದು ಹೋಗ್ತೀರಾ, ಕೊನೆ ಯಾತ್ರೆ ಅಲ್ವಾ, ಹೊತ್ಕೊಂಡೇ ಹೋಗ್ಬಿಡ್ತೀವಿ. ಸರಿ, ಆಸ್ತಿನೆಲ್ಲ ಆಶ್ರಮಕ್ಕೆ ಬರೀರೋ ಈ ಮನೆಗೆ ಬರೀರೋ? ನೋಡಿ ಪತ್ತು ಮ್ಯಾರೇಜ್ ಆಗ್ತಾನೆ, ಅವನಿಗೊಂದು ಸ್ವಲ್ಪ ಮನಿ ಕೊಡಿ, ನಮ್ಗೊಂದು ಸ್ವಲ್ಪ ಮನಿ ಕೊಡಿ. ಹಾಗಾದ್ರೆ ಪದ್ದುಗೆ 1 ವಾರದೊಳಗೆ ಹುಡುಕಿ ಮದುವೆ ಮಾಡಿಬಿಡಿ. ನಾನು 2 ಕೋಟಿಗೆ ವ್ಯವಸ್ಥೆ ಮಾಡ್ತೇನೆ. ಅಭಿ, ಆದಷ್ಟು ಬೇಗ ಒಂದು ಹುಡುಗಿನ ಸರ್ಚ್ ಮಾಡಿ ಪದ್ದುಗೆ ಮ್ಯಾರೇಜ್ ಮಾಡಿಸ್ಬಿಡಿ. ಕಣ ಪಾಂಡ್ರಂಗ, ಈಗ ನೀನು ನನ್ನ ನೋಡ್ಕೊಂಡ್ರೆ ಆಮೇಲೆ ನಾನು ನಿನ್ನ ನೋಡ್ಕೊತೀನಿ. ಅಲ್ಲಾಡ್ಬೇಡ. ಯಾಕೋ? ಎಂತ ದಪ್ಪ ಚರ್ಮನೋ ನಿಂದು, ಕೆನ್ನೆ ಮೇಲೆ ದಪ್ಪ ಸೊಳ್ಳೆ ಕೂತಿದೆ, ಸುಮ್ಮನೆ ನಿಂತಿದೆಯಲ್ಲ. ಹಾಗೇರು ಸಿಕ್ತಲ್ವ? ಏನು ಸಿಕ್ತಾ? ಜಸ್ಟ್ ಮಿಸ್. ಸೊಳ್ಳೆ ಹೊಡಿತೀನಿ ಅಂತ ನನ್ನ ಕಪಾಳ ಕೊಡಿ ಸಿಕ್ತಿಲ್ಲ. ಸುಮ್ಮನೆ ಅಲ್ಲ ಕಡೆಲ್ಲ ಬಂದಪ್ಪ, ನಿನ್ನ ಕೆನ್ನೆ ಮೇಲೆ ಒಂದು ಸೊಳ್ಳೆ ಕೂತ್ರನೇ ನಿನಗೆ ಅರಿವಿಗೆ ಬಂದಿಲ್ಲ. ನಾಳೆ ಯಾವುದನ್ನ ಒಂದು ಹುಡುಗಿ ಬಂದು ತನ್ನ ಕೋಮಲವಾದ ಬೆರಳುಗಳಿಂದ ನಿನ್ನ ಕೆನ್ನೆ ಸವರಿದ್ರೆ ನಿನಗೆಲ್ಲ ಗೊತ್ತಾಗುತ್ತೆ. ಅದಕ್ಕೆ ನೀನೇನು ಯೋಚನೆ ಮಾಡಬೇಡ, ಅವಳು ನಿನ್ನ ಕೆನ್ನೆ ಸವರ್ತಿದ್ದಂಗೆ ನಿನಗೆ ಗೊತ್ತಾಗಬೇಕು. ಅಂತ ಹುಡುಕಿ ನಾನು ನಿನಗೆ ಮದುವೆ ಮಾಡ್ತೀನಿ. ಅದು ನಿನ್ನ ಮದುವೆ ವಿಚಾರವಾಗಿ ನಾವಿಬ್ರು ಒಂಚೂರು ಏನೋ ಚರ್ಚೆ ನಡೆಸಬೇಕಾಗಿದೆ. ಅದು ನೀನು ಇಲ್ಲೇ ಇರ್ಬೋದಿತ್ತು, ನಾವು ಮಾತಾಡ್ತಾ ಹೋದ್ರೆ ನಿಂಗೆ ನಾಚೆ ಆಗ್ತಾ ಹೋಗ್ತದೆ. ಅದಕ್ಕೆ ನೀನು ರೂಮಲ್ಲಿ ಹೋಗಿ ಎಷ್ಟು ಬರ್ತಾವ ಆಮೇಲೆ ಕರಿತೇವೆ. ಪಾಂಡ್ರಂಗ, ನೀ ಎಷ್ಟು ಒಳ್ಳೆಯವನು. ಅಲ್ಲ ನೋಡಿ, ನಾನು ಹಿಂಗೆಲ್ಲ ಹೇಳ್ತೀನಿ ಅಂತ ದಯವಿಟ್ಟು ನೀವು ನನ್ನ ಮೇಲೆ ತಪ್ಪು ತಿಳ್ಕೊಂಬಾರ್ದು ಅಕ್ಕ. ಇಲ್ಲ, ಈಗ ನೋಡಿ, ನಾವು ಯಾವ್ದಾರ ಒಂದು ಮನೆಗೆ ಹೋಗಿ ನೀವು ನಮ್ಮ ಪದ್ದಪ್ಪ ಇವನಿಗೆ ಹೆಣ್ಣು ಕೊಡಿ ಅಂದ್ರೆ ಅವ್ರು ಏನು ಮಾಡ್ತಾರೆ ಹೇಳಿ, ಮನೆ ಒಳಗಡೆ ಕರ್ಕೊಂಡೋಗಿ ಮಕ್ಕಳು ಕಳಿಸ್ಬಿಡ್ತಾರೆ. ಮತ್ತಿನೇನ್ರಿ, ಆ ತಡಿಯ ಒಳ್ಳೆ ನೋಡೋದಕ್ಕೆ 6 ಮಕ್ಕಳು ತಂದೆ ಇದ್ದ ನೋಡಿ ಅಂತವ್ನಿಗೆ ಯಾರೇ ಹೆಣ್ಣು ಕೊಡ್ತಾರೆ? ಇಷ್ಟು ಕಂಡವ್ರ ಹೆಣ್ಣು ಭಾಳ ಹಾಳು ಮಾಡೋದಕ್ಕೆ ನನಗೂ ನಿಮಗೆ ಏನ್ರಿ ಅಧಿಕಾರ ಇದೆ? ಅಲ್ಲ, ಅವನಿಗೆ ಮದುವೆ ಮಾಡಿಸ್ಬೇಕು ಅಂತ ತಾವು ಎಷ್ಟೆಲ್ಲ ಪ್ರಯತ್ನ ಪಟ್ಟಿದೆ. ಆಯ್ತಾ ನಿಮ್ಮಿಂದ? ಆಯ್ತಾ ಇಲ್ಲ. ಮತ್ತೆ ಹೆಂಗೆ ಅವ್ನಿಗೆ ಮದುವೆ ಮಾಡ್ಸೋದು? ಯಾವ ಥರ ಅವನ ಹತ್ರ ದುಡ್ಡು ಹೊಡೆಯೋದು ಅಂತ? ಯು ಡೋಂಟ್ ವರಿ, ಅದಕ್ಕೆ ನಾನೊಂದು ಸೂಪರ್ ಐಡಿಯಾ ಮಾಡಿದ್ದೀನಿ.
ನಿಮ್ಮ ತಲೆನಲ್ಲೂ ಐಡಿಯಾ ಬರ್ತವೇನ್ರಿ? ಹೇಳಿಪ್ಪ ಅದು ಏನು ಅಂತ ಕೇಳುಮ್ಮ. ಹೇಗಿದ್ರು ನೀವು ನೀನಾಸಂ ಟ್ರೈನ್ಡು ನಾಟಕದವರೆಲ್ಲ ಪರಿಚಯ ಇರ್ತಾರೆ. ಯಾವ್ದಾದ್ರು ಒಬ್ಬ ಒಳ್ಳೆ ನಟಿನ ಕರ್ಸಿ ಮ್ಯಾರೇಜ್ ಮಾಡ್ಸೋ ತರ ನಾಟಕ ಮಾಡಿಸಿ ಆಸ್ತಿನ ಹೊಡ್ಕೊಂಡ್ರೆ ಹೆಂಗೆ? ಆ ಥರ ಮಾಡಿಬಿಟ್ರೆ ರಂಗಭೂಮಿಗೆ ದ್ರೋಹ ಮಾಡ್ದಂಗೆ ಆಗುತ್ತೆ. ಆದರೂ ಹೊಟ್ಟೆಪಾಡಿನ ವಿಚಾರ. ನೀವು ಏನು ಯೋಚನೆ ಮಾಡಬೇಡಿ ಕಣ್ರಿ. ಅಲ್ಲ ಕಣ್ರಿ, ದುಡ್ಡುಗೋಸ್ಕರ ನೀವು ನಿಮ್ಮ ನೆಚ್ಚಿನ ಶಿಷ್ಯನನ್ನೇ ಬಲಿ ಹಾಕಬೇಕು ಅಂತ ಹೊರಟಿದ್ರಲ್ಲ, ಇದು ಸರಿ? ಅಭಿ, ನಮ್ಗೆ ಮನಿ ಮುಖ್ಯ, ನಾಟ್ ಪದ್ದು. ಒಂದು ಸಲ ಮನಿ ನಮ್ ಕೈಗೆ ಸಿಗ್ಲಿ, ಆಮೇಲೆ ಪದ್ದುಗೆ ರಿಯಲ್ ಆಗಿ ಮ್ಯಾರೇಜ್ ಮಾಡ್ಸೋಣ. ಇಂಥ ಒಂದು ವಿಚಾರ ನಿಮ್ಮ ತಲೆಯಿಂದ ಬಂತಲ್ಲ, ನನಗಂತೂ ಸಿಕ್ಕಾಪಟ್ಟೆ ಸಂತೋಷ ಆಯ್ತು ಕಣ್ರಿ. ನೀವು ಏನು ಯೋಚನೆ ಮಾಡಬೇಡಿ. ವನಜ 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 ಪಾಂಡುರಂಗ ಅವರೇ, ಈ ಅಭಿಜಾತ ಕಲಾವಿದೆ ಒಂದ್ಸಲ ಕರೆಸ್ಕೊಂಡಿದ್ದೀರಾ ಅಂದ್ರೆ ನಿಮ್ಮಿಂದ ನಮ್ಗೆ ಏನೋ ಅನುಕೂಲ ಆಗೋ ತರ ಇದೆಯಲ್ಲ? ಅದು ನೋಡು ಒಂದ್ಸ. ಎಕ್ಸ್ಕ್ಯೂಸ್ ಮೀ, ಗಿವ್ ರೆಸ್ಪೆಕ್ಟ್. ಅಲ್ಲ, ಈಗ ನಾನೇನು ಇವ್ರನ್ನ ಬುಕ್ ಮಾಡ್ಕೋಬೇಕು ಅಥವಾ ಬ್ಯಾಡ? ತಪ್ಪು. ಅದು ನೋಡು ಒಂದ್ಸ, ಅಪರೂಪಕ್ಕೊಮ್ಮೆ ನಿಮಗೋಸ್ಕರ ಅಂತ ಒಂದು ಅದ್ಭುತವಾದ ಮತ್ತು ಅಷ್ಟೇ ಕ್ರಿಟಿಕಲ್ ಆದ ಪಾತ್ರ ಸೃಷ್ಟಿ ಮಾಡಿದ್ದೀನಿ. ಇನ್ನು ಸೀರಿಯಲ್ ಕಂಡ್ರೆ ಸಿಗೋದು ಅನ್ಕೊಂಡಿಬೇಕಾ? ಯವ್ವ ನಮ್ಮವ್ವ ಎರಡು ಕೈ ಎತ್ತ ಮುಗಿತೀನಿ. ನೀನು ಎಲ್ಲೂ ಕೂಡ ಬೇಡ. ಇತ್ತೀಚೆಗೆ ಬರೋ ನಟರು ಯಾರು ಸರಿ ಇಲ್ಲ. ಎಲ್ಲ ಡೈರೆಕ್ಟ್ ಹೇಳೋಕ್ಕಿಂತ ಮುಂಚೆ ನೀವೇ 108 ಪ್ರಶ್ನೆ ಹಾಕ್ಬಿಡ್ತೀರ. ಇದು ಸಹಿಸಲಾರ್ದೇನೆ ನಾನು ಎಲ್ಲ ಡೈರೆಕ್ಷನ್ ಬಿಟ್ಟು ನಾಟಕ ಬಿಟ್ಟು ಎಲ್ಲ ಕೂತಿರೋದೇ. ನಾನು ಸಖತ್ ಹಾಟ್ ನನ್ನ ಮಗ. ಅದರಲ್ಲೂ ಈ ಥರದ ಹುಡುಗಿ ರೇಗಿಸ್ಬಿಟ್ರೆ ನಾನು ಅಷ್ಟೇ ಮಗ. ಹಿಡ್ಕ ಇಟ್ಬಿಟ್ಟ ಕೈಲಿ ಹಿಡ್ಕ. ಅವನ ಹೆಸರು ಪದಪ್ಪ ಅಂತ. ಪದ್ಮನಾಭ. ಅವನನ್ನು ಮದುವೆ ಆಗೋ ಒಂದು 25,000 ಕೊಡ್ತೀನಿ. ಈ ಮುಸುಳಿಗೆ ಬರೀ 25,000ನ? ನನ್ನ ಮದುವೆ ಆಗೋಕೆ ಎಂತೆಂಥವ್ರು ಬಂದಿದ್ರು. ಬಾಗಲಕೋಟೆ ಬಸವರಾಜ ಕೋಟ್ಯಾಧಿಪತಿ. ಆಮೇಲೆ ಬರ್ಕೊಡ್ತೀನಿ ನನ್ನ ಮದುವೆ ಆಗೋ ಅಂತ. ಆಗ್ಯಾ? ಇಲ್ಲ. ಮುಳ್ಬಾವಿ ಮಂಜುನಾಥ 50 ಎಕರೆ ಮಾವಿನ ತೋಟ ಇದೆ, ಮರ ನಂದು, ಕೊಟ್ಟು ನಿಂದು ಅಂತ. ಹೆಂಗ್ ಕುತ್ಕೊಳ್ಳೋಕ್ಕಾಗತ್ತೆ? ಆ ಮರದಲ್ಲಿ ಬಸ್ಲೆ ಬರಲ್ಲ. ಇನ್ನು ಮಂಗಳೂರು ಮಾರ್ಕಂಡೇಯ ಶೆಟ್ಟಿ 3 ಬೋಟ್ ಇದೆ, ಬೋಟ್ ನಿಂದು, ಫುಟ್ ನಂದು ಅಂದ. ಹೆಂಗ್ ಒಪ್ಕೊಳ್ಳೋಕ್ಕಾಗುತ್ತೆ? ನೀರಿನ ಮೇಲೆ ಬೋಟ್ ಇರ್ಬೇಕು, ಬೋಟ್ ಒಳಗೆ ನೀರಿದ್ರೆ. ವೆರಿ ಗುಡ್, ವೆರಿ ಗುಡ್. ಅವರು ಆಕ್ಚುಲಿ ನಾನು ಏನ್ ಹೇಳಕ್ ಹೊರಟಿರೋದು ಅಂದ್ರೆ, ನೀವು ನಿಜವಾಗ್ಲೂ ಮ್ಯಾರೇಜ್ ಮಾಡ್ಕೋಬೇಡ. ಮ್ಯಾರೇಜ್ ಮಾಡ್ಕೊಳ್ಳೋಕೆ ನಾಟಕ ಮಾಡು ಅಂತ ಹೇಳ್ತಾ ಇರೋದು. ಅದಕ್ಕೆ ನಾನು ಈಗ ಮನಿನೂ ಕೊಡ್ತೀನಿ. ಓ, ಹಾಗೆ ಹೇಳ್ತಾ ಇದ್ದೀರಾ? ಎಷ್ಟು ಕೊಡ್ತೀರಾ? ಅರ್ಥ ಮಾಡ್ಕೊಳ್ಬೇಕು ಅಂತ ಮೊದಲು ಹೇಳಿದ್ನಲ್ಲ. 25,000 ಪಡೆದ್ರೆ ಹೋಗ. ನಮ್ಗೆ ಕೋಟಿ ಗಟ್ಟಲೆ ಸಿಗ್ತದೆ, ಈ 1000 ಲೆಕ್ಕದಲ್ಲಿ ಮಾತಾಡ್ತಾ ಇದೀರಲ್ಲ. ಲಕ್ಷ ಲಕ್ಷ ಲೆಕ್ಕದಲ್ಲಿ ಮಾತಾಡಿ. ಸುಮ್ಮನೆ ನೋಡಮ್ಮ, ನಾನು ನಿಮ್ಗೆ 1 ಲಕ್ಷ ಕೊಡ್ತೀನಿ. ಮದುವೆನು ಎಲ್ಲ ಶಾಸ್ತ್ರನೂ ಆಗೋಗ್ಬಿಡ್ಲಿ. ನೋ 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 ನೋ, ಮದ್ವೆವರೆಗೂ ಆಕ್ಟ್ ಮಾಡ್ತೀನಿ, ಅದ್ರ ಮುಂದಿನ ಶಾಸ್ತ್ರಗಳಿಗೆ ನಾನು ಒಪ್ಪೋದಿಲ್ಲ. 1 ಲಕ್ಷ ಕೊಡ್ತೀರಾ? ನಿಜವಾಗ್ಲೂ ಕೊಡ್ತೀನಿ. 50,000 ಅಡ್ವಾನ್ಸ್ ಕೊಡಿ. ಹಂಗ 25 ಮುಗಿಸ್ಬಿಡ್ತಿದ್ದೆ. 1 ಲಕ್ಷಕ್ಕೆ ಕೇಳ್ಬಿಟ್ರೆ ವನಜ 50 ಇಟ್ಕೋ. ಅದು ನೋಡು, ನಾಳೆನೂ ಗಂಡಸರ ಥರ ನೀನು ಬರ್ಬೇಡ, ಒಳ್ಳೆ ಹೆಂಗಸರ ಥರ ರೆಡಿ ಆಗ್ಬಿಟ್ಟು ಬರ್ಬೇಕು. ಅಡ್ವಾನ್ಸ್ ಕೊಟ್ಟಿದ್ದೀರಲ್ಲ, ಅಡ್ರೆಸ್ ಬಾಗೆ ತೋತೀನಿ ಬಿಡಿ. ಬೇಡ ಹುಡುಗಿ ಫಿಕ್ಸ್ ಆಗೋಯ್ತು. ಹುಡುಗಿ ಫಾದರ್ ಅಂಡ್ ಮದರ್ ಗೊತ್ತು ಕಣೆ. ಅಲ್ಲ, ನಾವು ಯಾರು ಅಂತ ಗೊತ್ತುತ್ತಾರೆ. ಹುಡುಗಿನೇ ಬಿಟ್ಟು ಮಗ ಅಲ್ಲ, ಇನ್ನು ಅಪ್ಪ ಅಮ್ಮನ ಬಿಡ್ತೀನ. 70-80 ರೂಪಾಯಿ ಇಬ್ರು ಬಂದ್ಬಿಡ್ಬೇಕು. ಅಂಥವ್ರನ್ನ ಖರೀದಿ ಮಾಡ್ಕೊಂಡು ಬರ್ತೀನಿ. ಹುಡುಗಿರು ಒಬ್ಬರಿಗಿನ ಒಬ್ರು ಸಖತ್ತಾಗಿದ್ದಾರಪ್ಪ. ವೀರನಜ, ಇವೆಲ್ಲ ಹಳೆ ಫೋಟೋಗಳಾಗೋದ್ವು. ನಾ ಮೆಚ್ಚಿದ ಹುಡುಗಿ ಇದು, ಹೆಸರು ವನಜ. ಕೆನ್ನೆಗಳು ಒಳ್ಳೆ ರಸಗುಲ್ಲ ಇದ್ದಂಗದವಲ್ಲ. ಆಗೆಲ್ಲ ಕೆನ್ನೆ ಸೌರಬಾರ್ದು. ಅದೇನಿದ್ರು ನಮ್ಮ ಪದ್ದು ಕೆಲಸ. ಅಲ್ಲ, ಫೋಟೋದೊಳಗಿರೋ ಹುಡುಗಿನೇ ಚೆಪ್ಪಗಿದ್ದಾರೆ, ಮಧ್ಯಾಹ್ನ ಹಿಂದೆ ಸಾಕರಾರು. ಫೋಟೋ ತಾನೆ ಸವರ್ಕೊಳ್ಳಿ ಬಿಡ. ನಮ್ಮ ಕಾಲದಲ್ಲಿ ಇಂಥ ಹುಡುಗಿಯರೇ ಇದ್ದಿರಪ್ಪ. ಒಂದ್ಸಾರಿ ಹುಡುಗಿನ ಮನೆ ಕರೆಸು, ಕಣ್ತುಂಬ ನೋಡ್ಬಿಡ್ತೀನಿ. ನಾಳೆನೆ ನಮ್ಮನೇಲಿ ಹೆಣ್ಣು ನೋಡೋ ಶಾಸ್ತ್ರ. ಅಮ್ಮ ನಮಸ್ಕಾರ. ನಮಸ್ಕಾರ. ತಾವು ಯಾರು ಅಂತ ಗೊತ್ತಾಗ್ಲಿಲ್ಲ. ನಾನು ಅನಂತು ಅಂತ. ನಾನು ವನಜಂಗೆ ನಾನು ವಂಜಿಗೆ ಕೊಡೋದನ್ನೆಲ್ಲ ಕೊಟ್ಟಿದ್ದೀನಿ, ಹೇಳೋದನ್ನೆಲ್ಲ ಹೇಳಿದ್ದೀನಿ. ಈಗ ವಂಜಿಂಗ್ ಏನಾಗಬೇಕು ಅಂದ್ರೆ, ನೀವು ಅಕ್ಕ ಆಗಬೇಕು, ನೀವು ಅಮ್ಮ ಆಗಬೇಕು. ಏನ್ ನಿನ್ನ ಹೆಸರು? ವನಜ. ನೀ ಸುಮ್ಮನೆ ಇರ್ತೀಯಾ? ನಾನು ಕೇಳ್ತಾ ಇರೋದು ಹುಡುಗಿನ, ನಿನ್ನಲ್ಲ. ಹೇಳಮ್ಮ. ಹುಡುಗಿ ಹೆಸರು ವನಜ ಅಂತ. ನೀ ತಪ್ಪಿಗಿರ್ತೀಯಾ? ಹುಡುಗಿ ಹೆಸರು ವನಜ ಅನ್ನೋದು ನನಗೂ ಗೊತ್ತಿದೆ, ಆದ್ರೆ ಅವಳು ಬಾಯಲ್ಲಿ ಕೇಳಬೇಕು ಅಂತ. ಹೇಳಮ್ಮ. ಗೊತ್ತಿದ್ದು ಕೇಳ್ತಿರಲ್ಲ ಅಜ್ಜ, ನಾನು ವನಜ. ವನದಲ್ಲಿ ಹುಟ್ಟಿದವಳು ವನಜ. ಅಯ್ಯಯ್ಯೋ, ನಾನು ಹುಟ್ಟಿದ ಹೆರಿಗೆ ಆಸ್ಪತ್ರೆಯಲ್ಲಿ. ಎಲ್ಲಿ ಬಿಡಮ್ಮ,
ಎಲ್ಲಿವರೆಗೂ ಓದಿದೀಯಾ? ನಿದ್ದೆ ಬರೋವರೆಗೂ ಓದಿದ್ದೀನಿ. ಎಲ್ಲಿ ನಿದ್ದೆ ಮಾಡ್ತೀಯಾ? ಅಜ್ಜ ಅವೆಲ್ಲ ಕಟ್ಕೊಂಡು ನಿಮ್ಗೇನ ಬೇಕು? ಏ ಚಟ, ನೀ ಸುಮ್ಮನೆ ಇದ್ದೀಯಾ? ಹೆಣ್ಣು ಮಕ್ಕಳು ಎಲ್ಲಂದ್ರ ಅಲ್ಲಿ ಮಲಗಬಾರ್ದು. ಸರಿ, ಅಪ್ಪ ಅಮ್ಮನ ಹೆಸರೇನಮ್ಮ? ಅಯ್ಯೋ, ನಾವೇ ಹುಡುಗಿ ಅಪ್ಪ ಅಮ್ಮ. ನನ್ನ ಹೆಸರು ಅಲ್ಮೇಲು ಅಂತ. ಇವರು ನಮ್ಮ ಯಜಮಾನ್ರು. ಇವ್ರ ಹೆಸರು ಅಯ್ಯೋ 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 ಅಯ್ಯೋ, ಏನಮ್ಮ ಈ ವಯಸ್ಸಲ್ಲೂ ಗಂಡನ ಹೆಸರು ಹೇಳೋದಕ್ಕೆ ನಾಚಿಕೆ ಪಡ್ತೀಯಲ್ಲ? ಅಯ್ಯೋ ನನಗೇನು ನಾಚಿಕೆ ಇಲ್ಲ. ನನ್ನ ಹೆಸರು ಅನಂತು ಅಂತ. ನನ್ನ ಹೆಂಡತಿ ಇನ್ನು ಬಿಡಿ, ಅನಂತು ಅಂದ್ರೆ ಅಂಚಬಿಲ್ಲದ್ದು ಅಂತ. ಹಾಗೆ ಬೆಳಿತಾನೇ ಇರುತ್ತೆ. ಏನ್ ಬೆಳೆಯೋದು ಹೇಳಿ, ಈಗಲೂ ನಾನು 6 ಇಂಚ್ 3 ಇಂಚ್ ಕಡಿಮೆ. ಈಗೇನು ಮಾಡೋಕ್ಕಾಗೋದಿಲ್ಲ. ನೀನಿರೋ ಎತ್ತರಕ್ಕೆ ನೀನು ಹೆಂಡತಿ ಅಡ್ಜಸ್ಟ್ ಆಗಬೇಕು ಅಷ್ಟೇ. ನಿನಗೆ ಹಾಡು ಹೇಳಕ್ ಬರ್ತೇನಮ್ಮ? ಓ, ಸಿನಿಮಾ ಹಾಡುಗಳು ಬರುತ್ತೆ. ಒಂದೆರಡು ಸಾಲು ಎಸಿ. ನನ್ನ ನೀನು ನಿನ್ನ ನಾನು ಆತುಕೊಂಡು ಕೂತುಕೊಂಡೆ, ಆಸೆಯ ತೀರಲೆಂದು ಚಂದಮಾಮ, ಬೇಸಾರ ಕಳೆಯಲೆಂದು ಚಂದಮಾಮ. ನಮ್ಗ ಅಂತ ಕರೀಲಿಲ್ಲ. ಅಜ್ಜ ನೀವೆಲ್ಲ ಬರ್ಬೇಕಾಗಿರೋದು ಪದ್ದು. ನೀ ಸುಮ್ಮನೆ ಇರಲಿ, ಅವ ಹೇಳಿಲ್ಲ ಅಂತ ನಾನು ಹೇಳಿದೆ ಅಷ್ಟೇನೆ. ಒಬ್ಳೆ ಮಗಳು ಅಂತ ತುಂಬಾ ಚೆನ್ನಾಗಿ ಬೆಳೆಸಿದೀವಿ. ಹಾಕಿದ್ದೀನಿ ಈಗ. ಅವಳು ಏನಾದ್ರೂ ತಪ್ಪು ಮಾಡಿದ್ರೆ ದಯವಿಟ್ಟು ನಿಮ್ಮ ಹೊಟ್ಟೆ ಒಳಗೆ ಹಾಕೊಳ್ಳಿ. ನೀವೇನು ಯೋಚನೆ ಮಾಡಬೇಡಿ. ನಮ್ಮ ಪದ್ದು ಹೊಟ್ಟೆ ದಪ್ಪ ಇದೆ, ಆಗೋದನ್ ಬಿಡಿ. ಮತ್ತೆ ನಾನೇನು ಕಮ್ಮಿ ಮನುಷ್ಯ ಅನ್ಬೇಡಿ. 2 ಕೋಟಿ ರೂಪಾಯಿ ಆಸ್ತಿಗೆ ಒಡೆಯ ನಾನು. 2 ಕೋಟಿ ರೂಪಾಯಿ ಆಸ್ತಿನ? ಅದು ಮೂಡಿ ಜೀವ ಏನೋ ಹೇಳ್ತಾ ಇದೆ. ಅದ ಈಗ ಯಾಕೆ ಆ ವಿಷಯ ಅಂತ ಇರೋ ವಿಷಯ ಬೀಗರಿಗೆ ಗೊತ್ತಾಗಬೇಕು. 2 ಕೋಟಿ ರೂಪಾಯಿ ಆಸ್ತಿಯಲ್ಲಿ 1 ಕೋಟಿನ ಪದ್ದು ಹೆಸರಿಗೆ ಬರೀತೀನಿ. ಪಾಂಡುರಂಗ, ಪೇಮೆಂಟ್ ತೀರಾ ಕಡಿಮೆ ಅಂತ ಅನ್ಸಲ್ವಾ? ಅದು ನೋಡಿ ಇವ್ರೆ ತಾಳಿ ಕಟ್ಟೋ ಶಾಸ್ತ್ರ ಎಲ್ಲ ಮುಗಿದು ಬಿಡ್ಲಿ, ಆಮೇಲೆ ಸ್ವಲ್ಪ ಚಿಕ್ಕ ಏನೋ ಮಾಡೋಣಂತೆ. ಏನಂತೆ? ಏನು ಪೇಮೆಂಟ್ ಅಂತೆ? ಈಗ ಈ ಮದುವೆ ಅಂದಮೇಲೆ ಈ ಬಾರ್ಸೋರು ಊದೋರು ಹೊಲದವರು ಅಂತವ್ರು ಬಂದಿರ್ತಾರಲ್ಲ, ಅವ್ರಿಗೆ ಯಾರು ಪೇಮೆಂಟ್ ಕೊಡೋದು? ನಾನು ಕೊಡ್ತೀನಿ ಅಂತ ಇವರು, ಬೇಡ ನಾನೇ ಕೊಡ್ತೀನಿ ಅಂತ ನಾನು. ಅದ್ರ ಬಗ್ಗೆ ಏನೋ ಪೇಮೆಂಟ್ ಮಾತಾಡ್ತಿದ್ದೆ ಅಷ್ಟೇ. ಓ ಅದ, ನಾದಸ್ವರ ಡೋಲು ಎಲ್ಲ ಚೆನ್ನಾಗಿರ್ಬೇಕು. ತಂಜಾವೂರಿನಿಂದಲೇ ಖರ್ಚುಬಿಡಿ, ಚೆನ್ನಾಗಿ ಬಾರಿಸ್ಬಿಟ್ಟು ಹೋಗಿಬಿಡ್ಲಿ. ವೀರಣ್ಣಾಚಾರ್ಯ, ಹುಡುಗಿ ನಮ್ಗೆ ಇಷ್ಟ ಆಯ್ತಾ? ಇಷ್ಟ ಅನ್ನೋದೇನು ಬಂತು? ಒಳ್ಳೆ ದಂತದ ಗೊಂಬೆ ಇದ್ದಂಗಿದ್ದಾಳೆ. ಆ ಕಾಲದಲ್ಲಿ ಏನಾದ್ರು ಸಿಕ್ಕಿದ್ರೆ ನಾನೇ ಮದುವೆ ಆಗಿಬಿಡ್ತಿದ್ದೆ. ಏನಮ್ಮ ಮಂಜ, ನಿನಗೆಷ್ಟು ಕೊಡ್ತಾರೆ? ನನಗ ಒಂದು 1,000ನ ಇಲ್ಲ 10,000ನ? 1 ಲಕ್ಷ. 1 ಲಕ್ಷ? ಏನದು 1000? ಅಲ್ಲ, ಅದು ಆಕ್ಚುಲಿ ಇವರು ಸಾವಿರ ಅದೇ ಒಡವೆ ಆಗ್ತಲ್ಲ, ಎಷ್ಟು ಸಾವಿರನ್ನ ಹಾಕಬೇಕು ಅನ್ನೋದ್ರ ಬಗ್ಗೆ ಮಾತಾಡ್ತಾರೆ. ಅದು ಇವ್ರೆ ಆಕ್ಚುಲಿ 1000 ಅಲ್ಲ, ಸಾವಿರನ್. ನಿಮಗೆ ಎಷ್ಟು ತಿಳಿತೋ ಅಷ್ಟು ಸಾವಿರನ ಒಡವೆ ಆ ಹುಡುಗಿ ಮೇಲೆ ಹಾಕಿ ಬಿಡಿ, ಅದಕ್ಕೇನಂತೆ. ನಮ್ಮ ಅಜ್ಜಿ ಕಾಲದ್ದು ಕಾಸಿನ ಥರ ಇದೆ, ಮತ್ತೆ ಅದನ್ನು ತಂದು ಹಾಕಿ ಬಿಡ್ತೀನಿ. ಆಮೇಲೆ ಬೇಕಾದ್ರೆ ಅವನು ಕದ್ದು ತಾಳಿ ಕಟ್ಕೊಳ್ಳಿ. ತಾಳಿ ಶಾಸ್ತ್ರ ನಾಳೆನೇ ಮಾಡಿ ಮುಗಿಸಿಬಿಟ್ರೆ ಬಹಳ ಒಳ್ಳೆಯದು. ಕಡಿಮೆ ಖರ್ಚಲ್ಲಿ ಮದುವೆ ಆದರೆ ಆ ದುಡ್ಡನ್ನು ವಧುವರಿಗೆ ಕೊಟ್ಟು ಬಿಡ್ತೀನಿ. ನಮ್ಮ ಪದ್ದು ಹೊಟ್ಟೆ ದಪ್ಪ ಇದೆ, ಆಗೋದನ್ನು ಬಿಡಿ. ಮತ್ತೆ ನಾನೇನು ಕಮ್ಮಿ ಮನುಷ್ಯ ಅನ್ಬೇಡಿ. 2 ಕೋಟಿ ರೂಪಾಯಿ ಆಸ್ತಿಗೆ ಒಡೆಯ ನಾನು. 2 ಕೋಟಿ ರೂಪಾಯಿ ಆಸ್ತಿನ? ಅದು ಮೂಡಿ ಜೀವ ಏನೋ ಹೇಳ್ತಾ ಇದೆ. ಅದ ಈಗ ಯಾಕೆ ಆ ವಿಷಯ ಅಂತ ಇರೋ ವಿಷಯ ಬೀಗರಿಗೆ ಗೊತ್ತಾಗಬೇಕು. 2 ಕೋಟಿ ರೂಪಾಯಿ ಆಸ್ತಿಯಲ್ಲಿ 1 ಕೋಟಿನ ಪದ್ದು ಹೆಸರಿಗೆ ಬರೀತೀನಿ. ಪಾಂಡುರಂಗ, ಪೇಮೆಂಟ್ ತೀರಾ ಕಡಿಮೆ ಅಂತ ಅನ್ಸಲ್ವಾ? ಅದು ನೋಡಿ ಇವ್ರೆ ತಾಳಿ ಕಟ್ಟೋ ಶಾಸ್ತ್ರ ಎಲ್ಲ ಮುಗಿದು ಬಿಡ್ಲಿ, ಆಮೇಲೆ ಸ್ವಲ್ಪ ಚಿಕ್ಕ ಏನೋ ಮಾಡೋಣಂತೆ. ಏನಂತೆ? ಏನು ಪೇಮೆಂಟ್ ಅಂತೆ? ಈಗ ಈ ಮದುವೆ ಅಂದಮೇಲೆ ಈ ಬಾರ್ಸೋರು ಊದೋರು ಹೊಲದವರು ಅಂತವ್ರು ಬಂದಿರ್ತಾರಲ್ಲ, ಅವ್ರಿಗೆ ಯಾರು ಪೇಮೆಂಟ್ ಕೊಡೋದು? ನಾನು ಕೊಡ್ತೀನಿ ಅಂತ ಇವರು, ಬೇಡ ನಾನೇ ಕೊಡ್ತೀನಿ ಅಂತ ನಾನು. ಅದ್ರ ಬಗ್ಗೆ ಏನೋ ಪೇಮೆಂಟ್ ಮಾತಾಡ್ತಿದ್ದೆ ಅಷ್ಟೇ. ಓ ಅದ, ನಾದಸ್ವರ ಡೋಲು ಎಲ್ಲ ಚೆನ್ನಾಗಿರ್ಬೇಕು. ತಂಜಾವೂರಿನಿಂದಲೇ ಖರ್ಚುಬಿಡಿ, ಚೆನ್ನಾಗಿ ಬಾರಿಸ್ಬಿಟ್ಟು ಹೋಗಿಬಿಡ್ಲಿ. ವೀರಣ್ಣಾಚಾರ್ಯ, ಹುಡುಗಿ ನಮ್ಗೆ ಇಷ್ಟ ಆಯ್ತಾ? ಇಷ್ಟ ಅನ್ನೋದೇನು ಬಂತು? ಒಳ್ಳೆ ದಂತದ ಗೊಂಬೆ ಇದ್ದಂಗಿದ್ದಾಳೆ. ಆ ಕಾಲದಲ್ಲಿ ಏನಾದ್ರು ಸಿಕ್ಕಿದ್ರೆ ನಾನೇ ಮದುವೆ ಆಗಿಬಿಡ್ತಿದ್ದೆ. ಏನಮ್ಮ ಮಂಜ, ನಿನಗೆಷ್ಟು ಕೊಡ್ತಾರೆ? ನನಗ ಒಂದು 1,000ನ ಇಲ್ಲ 10,000ನ?
1 ಲಕ್ಷ. ಏನದು 1000? ಅಲ್ಲ ಅದು ಆಕ್ಚುಲಿ ಇವರು ಸಾವಿರ ಅದೇ ಒಡವೆ ಆಗ್ತಲ್ಲ ಎಷ್ಟು ಸಾವಿರನ್ನ ಹಾಕಬೇಕು ಅನ್ನೋದ್ರ ಬಗ್ಗೆ ಮಾತಾಡ್ತಾರೆ ಅದು ಇವ್ರೆ ಅದು ಆಕ್ಚುಲಿ ಸಾವಿರ ಅಲ್ಲ ಸಾವಿರನ್ ನಿಮಗೆ ಎಷ್ಟು ತಿಳಿತೋ ಅಷ್ಟು ಸಾವಿರದ ಒಡವೆ ಆ ಹುಡುಗಿ ಮೇಲೆ ಹಾಕಿ ಹಾಕೋಣ ಬಿಡಿ, ಅದಕ್ಕೇನಂತೆ. ನಮ್ಮ ಅಜ್ಜಿ ಕಾಲದ್ದು ಕಾಸಿನ ಥರ ಇದೆ, ಮತ್ತೆ ಅದನ್ನ ತಂದು ಹಾಕಿ ಬಿಡ್ತೀನಿ. ಆಮೇಲೆ ಬೇಕಾದ್ರೆ ಅವನು ಕದ್ದು ತಾಳಿ ಕಟ್ಕೊಳ್ಳಿ. ತಾಳಿ ಶಾಸ್ತ್ರ ನಾಳೆನೇ ಮಾಡಿ ಮುಗಿಸಿಬಿಟ್ರೆ ಬಹಳ ಒಳ್ಳೆಯದು. ಕಡಿಮೆ ಖರ್ಚಲ್ಲಿ ಮದುವೆ ಆದರೆ ಆ ದುಡ್ಡನ್ನು ವಧುವರಿಗೆ ಕೊಟ್ಟು ಬಿಡ್ತೀನಿ. ಅಲ್ಲ ನಮ್ಮಮ್ಮ, ಇವರೇನು ಹೋಗೋರು ಹಾಗೆ ಹೋಗೇ ಬಿಟ್ರಲ್ಲ. ಎಲ್ಲಿ ಹೋಗ್ತವೆ? ಮದುವೆ ಮುಗಿಸ್ಕೊಂಡು ಬರ್ತಾಳೆ. ಅಲ್ಲವ್ವ, ಹಿರೀತಲೆ ಅಂತ ಕೂಟ ಪಡ್ಕೊಂಡಿರೋದು ನಾನು ಬಿಟ್ಟು ನೀನು. ನಮ್ಮಿಬ್ಬರು ಬಿಟ್ಟು ಇವರೇನು ಮದುವೆ ಮಾಡ್ಕೋತಾರೆ ತಲಕಾಯಿ? ನಾನು ಹೀಗೆ ಕೇಳಿದೆ. ಅದಕ್ಕೆ ನನ್ನ ಮಗ ಮದುವೆ ನಡೀತಾ ಇರೋದು ಗುಡ್ಡದ ಪಾಳ್ಯದ ದೇವಸ್ಥಾನದಲ್ಲಿ. ಅದು ಬಹಳ ಎತ್ತರದಲ್ಲಿದೆ, ಸಾವಿರಾರು ಮೆಟ್ಟಲು. ನಿಮ್ ಕೈ ಹತ್ತಕ್ಕಾಗಲ್ಲ, ನೀವು ಮನೇಲೆ ಬಿದ್ದೀರಿ ಅಂತ ಹೇಳೋದ. ಆಯ್ತು ಆಗೋಯ್ತು, ಕಣ್ಣು ಮುಚ್ಕೊಂತ ಇದ್ರಲ್ಲಿ ಮದುವೆ ಆಗೋಯ್ತು. ಅದ ಇಲ್ಲಡಿಯಾ ಮಾಡ್ದ ಒಂದಪ್ಪ ಕೆಟ್ಟ ಬಿದ್ದೋಗ್ಬಿಟ್ಟ. ಅಂತೂ ಮದುವೆ ಆಯ್ತಾರಪ್ಪ, ಮತ್ತೆ ತುಂಬಾ ಸಂತೋಷ ಆಗೋಯ್ತು. ಆದ್ರೆ ನಮ್ಮಿಬ್ಬರು ಬಿಟ್ಟು ಹೋಗಿ ಮದುವೆ ಮಾಡ್ಕೊಂಡು ಬಂದ್ರಲ್ಲ, ಅದೇ ಬೇಸರ ಆಗಿತ್ತು. ಇದೇ ನನಗೆ ಆಗಲ್ಲ. ಯಾಕಂದ್ರೆ ನಾನು ನಿಮ್ಮಿಬ್ಬರು ಬೇಕು ಅಂತ ಬಿಟ್ಟು ಇವಾಗ ಮದುವೆ ಎಲ್ಲಿ ಆಯ್ತು ಅನ್ಕೊಂಡ್ರೆ ಬೆಟ್ಟದ ಬುಡದಲ್ಲೆಲ್ಲ ಆಗಿದ್ದು, ಬೆಟ್ಟದ ತುದಿನಲ್ಲಿ ಅದು ಮತ್ತೊಂದು ಅಂತ ನೀವು ಹೋಗಿ ಒತ್ಕೊಂಡ್ಬಿಟ್ರೆ ಯಾವನ್ ಜೋಗ್ತಾರ. ಅದಕ್ಕೆ ತಿಳ್ಕೋರೆ ಏನು ಕೊಟ್ರಿ ಇಲ್ಲಿ ಅಕ್ಷತರ ಅಲ್ಲೇನ್ ಆಶೀರ್ವಾದ ಮಾಡಬೇಕು ಅಂತ ಇದ್ರ ತಗೊಂಡ್ರಿ ಇದನ್ನ ಇಲ್ಲ ಮಾಡಿ ಮುಗಿಸಿ ಲೇ ಹುಡುಗುಂಡ್ಯವ ಏನೋ ಮಕ್ಕ ನೋಡ್ತೀರಾ, ಕಾಲಿಗೆ ಬಿದ್ದ ಆಶೀರ್ವಾದ ತಗೊಳ್ರ. ಅಜ್ಜ, ಪದ್ದು ಮ್ಯಾರೇಜ್ ಆಯ್ತಲ್ಲ, ಈಗ್ಲಾರು ಆಸ್ತಿನ ನಮ್ಮ ಹೆಸ್ರಿಗೆ ಬರೀರಿ. ಬರೆಯೋಣ ಅದಕ್ಕೇನಂತೆ. ಮದುವೆ ಅಂತ ಆಯ್ತಲ್ಲ, ಮದುವೆ ನಂತರದ ಶಾಸ್ತ್ರಗಳೆಲ್ಲ ಮುಗಿಲಿ, ಆಮೇಲೆ ಬರೆಯೋಣ. ಮದುವೆ ಮುಂದಿನ ಶಾಸ್ತ್ರಗಳಿಗೆ ನಾನು ರೆಡಿ ಇದ್ದೀನಿ. ನೀವೇನೋ ಸಿದ್ಧವಾಗಿರ್ಬಹುದು, ನಾವು ಸಿದ್ಧವಾಗಿರ್ಬೇಕು ಬೇಡವೋ? ನಾವೀಗಾಗಲೇ ಬೇರೆ ಕಡೆ ಡೇಟ್ ಕೊಟ್ಟಾಗಿದೆ. ಹುಡುಗಿ ಬಿಡುವಾಗಿದ್ದಾರಲ್ಲ, ಬಿಟ್ಟು ಹೋಗಿ. ಅವಳು ನಾಳೆ ನಾಡಿದ್ದು ಬೇರೆ ಕಡೆ ಡೇಟ್ ಕೊಟ್ಟಿದ್ದಾಳೆ. ಮದುವೆ ಆದ್ಮೇಲೂ ಡೇಟಿಂಗ್? ಅದು ಹಾಗಲ್ಲ, ಈ ಮದುವೆ ಆದ ಮೇಲೆ ಕೆಲವು ಶಾಸ್ತ್ರಗಳು ಇರ್ತಾವಲ್ಲ, ಇಂತಿಂತ ಡೇಟ್ಗೆ ಇಂತಿಂತ ಶಾಸ್ತ್ರಗಳು ನಡೀಬೇಕು ಅಂತ ನಮ್ಮ ಜ್ಯೋತಿಷಿಗಳು ದೊಡ್ಡ ಪಟ್ಟಿ ಕೊಟ್ಟಿದ್ದಾರೆ. ಆಯಾ ಡೇಟ್ಗೆ ಆಯಾ ಶಾಸ್ತ್ರಗಳು ನಡೀಲಿಕ್ಕೆ 6 ತಿಂಗಳು ಬೇಕಾದ್ರೂ ಆಗ್ಬೋದು, ವರ್ಷ ಬೇಕಾದ್ರೂ ಆಗ್ಬೋದು. ಡಿಪೆಂಡ್ ಅಪಾನ್ ದ ಡೇಟ್ಸ್. ಹೌದು ಅದು ಅಜ್ಜ, ನೀನು ಈಗ ಪದ್ದಪ್ಪನ ಮದುವೆನ ಕಣ್ತುಂಬ ನೋಡ್ಬೇಕು ಅಂತ ಕೇಳ್ಕೊಂಡಿದ್ದೆ. ನಾವು ಕಷ್ಟಪಟ್ಟು ಮಾಡಿ ಮುಗಿಸ್ಬಿಟ್ವಿ. ಪಾಪ ಹುಡುಗ ಮುಂಡೆವು ಏನೋ ಬರ್ತವೆ, ಮತ್ತೆ ಆಗ್ತದ 2 ಕೋಟಿ ಅಷ್ಟೇ ಕೊಟ್ಟು ಬಿಡಿ. ಅದು ಹೇಗೆ ಆಗುತ್ತೆ? ಮದುವೆ ಒಂದು ಆಗೋಗ್ಬಿಡ್ತಾ? ಮದುವೆ ನಂತರ ಶಾಸ್ತ್ರಗಳೆಲ್ಲ ಮುಗಿಬೇಕು ಅಂತ ಮಕ್ಕಳು ಕೊಡ್ಬಿಡ್ತೀವಿ ನಾವು. ಏನೋ ಕರೆಕ್ಟ್. ನನಗೂ ಮದುವೆ ಅಂತಾಗಿ 4 ವರ್ಷ ಆಯ್ತು. ನಮ್ಗೆ ಎಲ್ಲ ಶಾಸ್ತ್ರಗಳು ಆಗ್ಬಿಟ್ಟವ, ಆದ್ರೂ ನಾವು ಸಂಸಾರ ಮಾಡ್ಕೊಂಡಿಲ್ವಾ? ಅದು ನಿನ್ನ ಹಣೆ ಬರಾಗತ್ತೀಯ. ಮದುವೆ ನಂತರ ಶಾಸ್ತ್ರಗಳು ಆಗಿಲ್ಲ, ಹಾಗಂತ ನಮ್ಮ ಪದ್ದನು ನಿನ್ನ ಹಾಗೇನೆ ಇರ್ಬೇಕಾ? ಈಗ ನೀವು ಆಸ್ತಿಯನ್ನು ಕೊಡೋದಿದೆಯಲ್ಲ, ಅದನ್ನ ಕೊಟ್ಕೊಂಡ್ಬಿಡಿ. ಶಾಸ್ತ್ರಗಳು ಒಂದು 6 ತಿಂಗಳು ಬಿಟ್ಕೊಂಡು ಇಲ್ಲ ವರ್ಷ ಬಿಟ್ಕೊಂಡು ಹುಡುಗವು ಬೇಡ ಅಂದ್ರೂ ಮಾಡ್ಕೊಂಡ್ಬಿಡ್ತವೆ, ಕೊಟ್ಬಿಡಿ. ಅದೆಲ್ಲ ಸಾಧ್ಯ ಇಲ್ಲ ಕಣಯ್ಯ. ನಮ್ಮ ಪದ್ದುಗೆ ಮದುವೆ ನಂತರದ ಎಲ್ಲ ಶಾಸ್ತ್ರಗಳ ಮುಗಿದು ಅವನಿಗೊಂದು ಮಗು ಆಗೋವರೆಗೂ ಯಾರಿಗೂ ಒಂದು ಪೈಸಾ ಕೊಡಲ್ಲ.